ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ, ಎಲ್ರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ. ಮಧ್ಯಪ್ರದೇಶ ರಿಸರ್ವೇಶನ್ ಕೇಸ್ ಏನು ಇವತ್ತು ಹಿಯರಿಂಗ್ ಇತ್ತು ಕೋರ್ಟ್ ಅಲ್ಲಿ. ಸೊ ಅದಕ್ಕೆ ಸಂಬಂಧಪಟ್ಟಾಗೆ ಬೆಳಿಗ್ಗೆ ನಾನು ಹೇಳಿದ್ದೆ ಅದ್ರ ಬಗ್ಗೆ ಮಾಹಿತಿ ತಿಳಿಸ್ತೀನಿ ಅಂತೇಳಿ. ನೋಡಿ, ಇವತ್ತು ಇದಂತ ವಿಚಾರಣೆಯ ಸಂದರ್ಭದಲ್ಲಿ ಸರ್ಕಾರದ ಪರವಾಗಿ ಅಲ್ಲಿ ಯಾರು ಕೂಡ ಹಾಜರಾಗದೇ ಇರೋ ಕಾರಣಕ್ಕಾಗಿ ಕೇಸನ್ನ ಮುಂದಕ್ಕೆ ಹಾಕಲಾಗಿದೆ. ಅಂದ್ರೆ ಫೆಬ್ರವರಿ 4ನೇ ತಾರೀಕಿಗೆ ಮತ್ತೆ ವಿಚಾರಣೆಯನ್ನ ನಿಗದಿಪಡಿಸಲಾಗಿದೆ. ಸೊ ಯಾಕೆ ಹಿಂಗ್ ಆಗುತ್ತೆ ಕೇಸ್ ವಿಚಾರಗಳಲ್ಲಿ ಅಂತಂದಾಗ, ನೋಡಿ, ಇದು ತುಂಬಾ ಇಂಪಾರ್ಟೆಂಟ್ ಕೇಸ್, ಈಗಾಗಲೇ ಅಂತಿಮ ಹಂತಕ್ಕೆ ಬಂದು ನಿಂತಿದೆ. ಇಂಥ ಸಂದರ್ಭದಲ್ಲಿ ಸರ್ಕಾರ ಒಂದಿಷ್ಟು ಬೇಕು ಅಂತಾನೆ ಮಾಡುವಂತ ಚಾನ್ಸಸ್ಗಳು ಜಾಸ್ತಿ ಇರುತ್ತೆ. ಅಂದ್ರೆ ಇನ್ ಕೇಸ್ ಜಡ್ಜ್ಮೆಂಟ್ ಏನಾದ್ರು ಸರ್ಕಾರದ ವಿರುದ್ಧವಾಗಿ ಬಂತು ಅಂತಂದ್ರೆ ಸರ್ಕಾರಕ್ಕೆ ಒಂದು ರೀತಿ ಮುಖಭಂಗ ಆಗುತ್ತೆ ಅನ್ನೋ ಕಾರಣ ಆಗಿರ್ಬೋದು, ಇನ್ನು ಹಲವಾರು ಕಾರಣಗಳಿರುತ್ತೆ. ಇನ್ನು ಏನೇನು ಡಿಫೆಂಡ್ ಮಾಡ್ಕೊಳ್ಬಹುದು ಅನ್ನೋ ಒಂದು ರೀಸನ್ಗಳನ್ನ ಇಟ್ಕೊಂಡು, ಯಾಕೆ ಅಂತಂದ್ರೆ ಮೀಸಲಾತಿಗೆ ಮಿತಿ ಇರಲಿ ಅನ್ನುವಂಥದ್ದು ಸುಪ್ರೀಂ ಕೋರ್ಟ್ ನ ಈ ಹಿಂದಿನ ಜಡ್ಜ್ಮೆಂಟ್ ಗಳಲ್ಲಿ ಉಲ್ಲೇಖ ಮಾಡಿರುವಂತದ್ದು ಇಂದಿರಾ ಸಹಾನಿ ಪ್ರಕರಣದಲ್ಲಿ. ಹಂಗಾಗಿ ಎಲ್ಲ ರಾಜ್ಯಗಳಿಗೂ ಕೂಡ ಒಂದು ಮೀಸಲಾತಿಗೆ ಒಂದು ಲಿಮಿಟ್ ಅನ್ನ ಕೊಟ್ಟಿದೆ. 50% ಗಿಂತ ಹೆಚ್ಚು ಹೋಗೋಂಗಿಲ್ಲ. ಹಂಗೆ ಮಾಡಬೇಕು ಅಂದ್ರೂ ಕೂಡ ಅದಕ್ಕೆ ಒಂದಿಷ್ಟು ಪ್ರೊಸೀಜರ್ಸ್ ಇದೆ. ಬಟ್ ಆದ್ರೂ ಅದು ಲೀಗಲ್ ಆಗಿ ಅಷ್ಟು ಸ್ಟ್ಯಾಂಡ್ ಆಗಿ ನಿಂತ್ಕೊಳ್ಳಲ್ಲ. ಬಟ್ ಈಗ ನಮ್ಮ ರಾಜ್ಯದಲ್ಲಿ 56 ಇದೆ. ಸೊ ಬೇರೆ ಬೇರೆ ರಾಜ್ಯಗಳು, ತಮಿಳುನಾಡು, ಬೇರೆ ಬೇರೆ ಇನ್ನೂ ಕೇಸಸ್ ನಡೀತಾ ಇದೆ. ಈವನ್ ಮಧ್ಯಪ್ರದೇಶದ್ದು ಕೂಡ OBCದು ಹೆಚ್ಚುವರಿ ಮಾಡಿರುವಂತದ್ದು ಈಗ ಕೇಸ್ ನಡೀತಾ ಇದೆ. ಸೊ ಅಲ್ಲಿ ಈಗ ಕೇಸ್ದು ಏನು ತೀರ್ಪು ಬರುತ್ತೆ ಅನ್ನೋದ್ರ ಮೇಲೆ ಬೇರೆ ರಾಜ್ಯಗಳ ಭವಿಷ್ಯ ಕೂಡ ನಿರ್ಧಾರ ಆಗುತ್ತೆ. ನಾಟ್ ಓನ್ಲಿ ಮಧ್ಯಪ್ರದೇಶ್, ಈಗ ಕರ್ನಾಟಕ ಆಗಿರ್ಬೋದು, ತಮಿಳುನಾಡು, ಛತ್ತೀಸ್ಗಢ, ಬೇರೆ ಬೇರೆ ಯಾವ್ಯಾವ್ದು ಕೇಸಸ್ ಇದೆ. ಸೊ ಎಲ್ಲದಕ್ಕೂ ಕೂಡ ಇದು ಪರಿಣಾಮ ಬೀರೋದ್ರಿಂದ ಇದು ತುಂಬಾ ಪ್ರಮುಖವಾದಂತ ವಿಚಾರಣೆ ಆಗೋದ್ರಿಂದ ಸ್ವಲ್ಪ ಇಲ್ಲಿ ಬದಲಾವಣೆ ಆಗ್ತಾ ಇರುತ್ತೆ. ಅಂಡ್ ಮುಂದಿನ ವಿಚಾರಣೆ ಇರುವಂತದ್ದು ಫೆಬ್ರವರಿ 4ಕ್ಕೆ. ಅಂಡ್ ಹಾಗೆ ನಮ್ಮ ರಾಜ್ಯದ್ದು 12ನೇ ತಾರೀಕು ಇಲ್ಲಿ ಹೈಕೋರ್ಟ್ ಅಲ್ಲಿ ಕೇಸ್ ಇದೆ ಇದೇ ರೀತಿ ರಿಸರ್ವೇಶನ್. ಸೊ ಅಲ್ಲಿ ಮುಖ್ಯವಾಗಿ ನೇಮಕಾತಿ ವಿಚಾರಗಳು ಕೂಡ ಈಗ ತುಂಬಾ ಇಂಪಾರ್ಟೆಂಟ್ ಇದೆ. ಯಾಕಂದ್ರೆ ಈಗ ಒಂದೊಂದೇ ಆರ್ಥಿಕ ಇಲಾಖೆಯಿಂದ ಅನುಮೋದನೆ ಸಿಗ್ತಾ ಇದೆ ಕೆಲವೊಂದಿಷ್ಟು ಹುದ್ದೆಗಳ ಭರ್ತಿಗೆ. 5 years ಏಜ್ ರಿಲ್ಯಾಕ್ಸೇಷನ್ ಕೊಟ್ಟಿದ್ದಾರೆ. ಸೊ ಇದೆಲ್ಲದರ ನಡುವೆ ನೇಮಕಾತಿ ಯಾವಾಗ ಅನ್ನುವಂಥದ್ದೇ ನಮ್ಮ ರಾಜ್ಯದ ಯುವಜನತೆಗೆ ಇರುವಂತ ಯಕ್ಷ ಪ್ರಶ್ನೆ. ಸೊ ಈಗ ಅದಕ್ಕೆ ಉತ್ತರ ಸಿಗಬೇಕು ಅಂದ್ರೆ 12ನೇ ತಾರೀಕು ಇರುವಂತ ಕೋರ್ಟ್ ಕೇಸಲ್ಲಿ ನ್ಯಾಯಾಲಯಕ್ಕೆ ಅವಕಾಶ ಕೇಳಿರುವಂತ ಸರ್ಕಾರಕ್ಕೆ ಅವಕಾಶ ಸಿಗಬೇಕು. ಸಿಕ್ಕಿಲ್ಲ ಅಂದ್ರೆ ಏನಾಗುತ್ತೆ? ಸಿಕ್ಕಿಲ್ಲ ಅಂದ್ರೆ ಸುಪ್ರೀಂ ಕೋರ್ಟ್ಗೆ ಹೋಗುವಂತ ಸಾಧ್ಯತೆಗಳಿದೆ. ಸೊ ಅದು ಅಷ್ಟು ಈಸಿ ಇಲ್ಲ. ಅದಕ್ಕೆ ಈಗ ಏನಾದ್ರೂ ಮಾಡಿ ಸರ್ಕಾರ ನೇಮಕಾತಿಗಳ ಆರಂಭಕ್ಕೆ ಒಂದು ಹರಸಾಹಸವನ್ನ ಪಡ್ತಾ ಇದೆ. ಬಟ್ ಒಂದಂತೂ ಸತ್ಯ, ಈ ರಾಜಕಾರಣಿಗಳು ತಮ್ಮ ವೋಟ್ ಬ್ಯಾಂಕ್ ಅನ್ನ ಉತ್ತಮಗೊಳಿಸಿಕೊಳ್ಳುವುದಕ್ಕೆ ಮಾಡುವಂತ ಈ ಅಸಂಬದ್ಧ, ಅಸಂವಿಧಾನಿಕ ಮೀಸಲಾತಿ ಹೆಚ್ಚಳಗಳು ಹೆಂಗೆ ಇಡೀ ರಾಜ್ಯದ ಎಲ್ಲರಿಗೂ ಕೂಡ ಸಮಸ್ಯೆ ತಂದೊಡ್ಡುತ್ತೆ ಅನ್ನೋದಕ್ಕೆ ಇದೊಂದು ಬೆಸ್ಟ್ ಎಕ್ಸಾಂಪಲ್. ನಾಟ್ ಓನ್ಲಿ ನಮ್ಮ ಸ್ಟೇಟ್, ಬೇರೆ ಸ್ಟೇಟ್ಗಳದ್ದು ಕೂಡ ಅಷ್ಟೇ. ಯಾಕೆ ಅಂತಂದ್ರೆ ಮೀಸಲಾತಿ ಅನ್ನುವಂಥದ್ದು ಒಂದು ಬಾಬಾ ಸಾಹೇಬ್ರು ಕೊಟ್ಟು ಹೋಗಿರುವಂತದ್ದು. ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ, ಆರ್ಥಿಕವಾಗಿ ಏನು ಹಿಂದುಳಿದಂತ ದಲಿತ ಸಮುದಾಯ ಇತ್ತು ಆ ಸಮಯದಲ್ಲಿ, SC ST ಗಳಾಗಿರ್ಬೋದು, OBC ಯಾರೇ ಇರಲಿ, ಪ್ರತಿಯೊಬ್ಬರಿಗೂ ಇವತ್ತು ಮೀಸಲಾತಿ ಇದೆ. ಸೊ ಅದರಲ್ಲಿ ಇರುವಂತ ಜನರನ್ನ ಅಪ್ಲಿಫ್ಟ್ ಮಾಡಬೇಕು, ಮುಂಚೂಣಿಗೆ ತರಬೇಕು, ಅವರ ಒಂದಿಷ್ಟು ಈ ಸಮಸ್ಯೆಗಳನ್ನ ಬಗೆಹರಿಸಬೇಕು ಅಂತೇಳಿ. ಬಟ್ ಇವತ್ತು ಆ ಮೀಸಲಾತಿ ಅರ್ಥನೇ ಬೇರೆ ರೀತಿ ಆಗೋಗ್ತಿದೆ. ತಮಗೆ ಹೆಂಗ್ ಬೇಕೋ ಹಂಗೆ ಮೀಸಲಾತಿ ಹೆಚ್ಚಳ ಮಾಡ್ಕೊಳ್ತಾರೆ, ಹೆಂಗ್ ಬೇಕೋ ಹಂಗೆ ಬದಲಾವಣೆ ಮಾಡ್ಕೊಳ್ತಾರೆ, ಹೆಂಗ್ ಬೇಕೋ ಹಂಗೆ ತಿದ್ದುಪಡಿ ಮಾಡ್ತಾರೆ. ಒಟ್ನಲ್ಲಿ ತಮಗೆ ಏನ್ ಬೇಕೋ ಅದನ್ನ ಮಾಡ್ಕೊಂಡು ಹೋಗ್ತಾರೆ. ಬಟ್ ಅದೆಲ್ಲದಕ್ಕೂ ನ್ಯಾಯಾಲಯಗಳಾಗಿರ್ಬೋದು ಮತ್ತು ಕೆಲವೊಂದಿಷ್ಟು ವಿಷಯಗಳಲ್ಲಿ ಲಿಮಿಟೇಷನ್ ಅನ್ನ ಹಾಕುತ್ತೆ. ಯಾಕೆ ಅಂದ್ರೆ ಮನ್ಸೋ ಇಚ್ಛೆಯವರು ಮೀಸಲಾತಿ ಕೊಟ್ಕೊಂಡು ಹೋದ್ರೆ ಅದಕ್ಕೆ ಅರ್ಥ ಇರಲ್ಲ. ಸೊ ಅದಕ್ಕೆ ಒಂದು ಮಿತಿ ಅನ್ನೋದು ಇದೆ ಅನ್ನುವಂಥದ್ದನ್ನ ಸುಪ್ರೀಂ ಕೋರ್ಟ್ ಈ ಹಿಂದೆ ಕೂಡ ಸೂಚಿಸಿತ್ತು. ಅಗೇನ್ ಇವಾಗ್ಲೂ ಕೂಡ ಅದನ್ನ ಮತ್ತೊಮ್ಮೆ ಎತ್ತಿ ಹಿಡಿಯುವಂತ ಕೆಲಸವನ್ನು ಹಲವಾರು ಬಾರಿ ಬೇರೆ ಬೇರೆ ಪ್ರಕರಣಗಳಲ್ಲಿ, ಬೇರೆ ಬೇರೆ ಜಡ್ಜ್ಮೆಂಟ್ಗಳಲ್ಲಿ ಮಾಡಿದೆ. ಇವನ್ ಈ ಬಾರಿ ಕೂಡ ಅದೇ ರೀತಿ ಆಗುತ್ತೆ ಅನ್ನುವಂಥದ್ದು ಎಲ್ಲರ ಎಕ್ಸ್ಪೆಕ್ಟೇಷನ್ ಇದೆ. ಇವನ್ ನಮ್ಮ ಸ್ಟೇಟ್ ಅಲ್ಲಿ 56 ಮಾಡಿಬಿಟ್ಟಿದೀವಿ, ನಾವು ಈಗ ಒಳ ಮೀಸಲಾತಿ ಮಾಡಿದೀವಿ, ನಾವೇನೋ ನಾವು 9th ಶೆಡ್ಯೂಲ್ಗೆ ಸೇರಿಸೋದಕ್ಕೆ ಕಳಿಸ್ಬಿಟ್ಟಿದೀವಿ ಅಂದ ತಕ್ಷಣ ಅದು ಸೇಫ್ ಆಗಲ್ಲ. ಅಂಡ್ ಇನ್ನೊಂದು ವಿಷಯವನ್ನ ತಿಳ್ಕೊಳ್ಳೇಬೇಕಿಲ್ಲ ಅಂತಂದ್ರೆ, ಸಂವಿಧಾನವನ್ನ, ಅದರ ಆಶಯವನ್ನ ಸರಿಯಾಗಿ ತಿಳಿದುಕೊಂಡವರು ಯಾವತ್ತೂ ಕೂಡ ಈ ಮೀಸಲಾತಿ ವಿಚಾರಗಳಲ್ಲಿ ವಿವಾದಗಳನ್ನ ಮಾಡ್ಕೊಳಕ್ ಹೋಗಲ್ಲ. ಇವನ್ ಬಾಬಾ ಸಾಹೇಬರನ್ನ ಸರಿಯಾಗಿ ಅರ್ಥ ಮಾಡ್ಕೊಂಡವ್ರು ಕೂಡ ಇವತ್ತು ಯಾವ ಹಂತದಲ್ಲಿದ್ದಾರೆ, ಯಾವ ದಾರಿಯಲ್ಲಿದ್ದಾರೆ ಅನ್ನೋದು ಗೊತ್ತು. ಬಟ್ ಅವ್ರನ್ನ ತಿಳಿಯದೇ ಇರುವಂತವ್ರು ಕೆಲವರು ಅವಿವೇಕಿಗಳ ರೀತಿ ವರ್ತಿಸ್ತಾರೆ. ಬಟ್ ನೋಡಿ, ಇದು ಸುಮ್ಮನೆ ಇರುವಂತ ವಿಚಾರ ಅಲ್ಲ. ಇದು ರಾಜ್ಯದ ಲಕ್ಷಾಂತರ ಯುವ ಜನತೆಯ ಭವಿಷ್ಯ ನಿರ್ಧಾರ ಮಾಡುವಂತ ಒಂದು ಕೇಸ್ ಇದು. ಯಾಕೆ ಅಂತಂದ್ರೆ ನಿಮ್ಗೆ ಗೊತ್ತಿದೆ ಈ ಒಳ ಮೀಸಲಾತಿ ಆಗಿರ್ಬೋದು, ಬೇರೆ ಬೇರೆ ಪ್ರಕರಣಗಳಿಂದ ಎಷ್ಟು ತಡ ಆಗ್ತಿದೆ ನೇಮಕಾತಿಗಳದು ಅಂತ.
ಇವತ್ತು ಏಜ್ ರಿಲ್ಯಾಕ್ಸೇಷನ್ ಕೊಡ್ತಾ ಇದ್ದಾರೆ, ನೇಮಕಾತಿಗಳಿಗೆ ಆರ್ಥಿಕ ಇಲಾಖೆ ಅನುಮೋದನೆ ಕೊಡ್ತಾ ಇದೆ. ಬಟ್ ಏನು ಪ್ರಯೋಜನ? ರಿಕ್ರೂಟ್ಮೆಂಟ್ಗಳಿಗೆ ಸ್ಟಾರ್ಟ್ ಮಾಡೋದಕ್ಕೆ ಅವಕಾಶನೇ ಇಲ್ಲ. ಸೊ ಅದಕ್ಕೆ 12ನೇ ತಾರೀಕು ಇರುವಂಥ ಪ್ರಕರಣದಲ್ಲಿ ನಮಗೆ ಏನಾದರೂ ಒಂದು ಪಾಸಿಟಿವ್ ನ್ಯೂಸ್ ಸಿಗ್ಬೋದು ಅಂತ ಅನ್ಕೊಂಡಿದೀವಿ. ಅಂಡ್ ಮಧ್ಯಪ್ರದೇಶದ್ದು ಕೂಡ ಅಷ್ಟೊತ್ತಿಗೆ ಕೇಸ್ ಕ್ಲಿಯರ್ ಆಯಿತು ಅಂದರೆ ಖಂಡಿತವಾಗಿ ಒಳ್ಳೇದಾಗುತ್ತೆ ಅಂತ ಹೇಳ್ತಾ ಧನ್ಯವಾದಗಳು.